ಫಾರ್ ದ ಫಸ್ಟ್ ಟೈಮ್ ಅಶ್ವಿನಿ ಮೇಡಮ್ ಅವರು ಮಾತಾಡಿದ್ದು ನನಗೆ ಕರೆಕ್ಟ್ ಅಂತ ಅನಿಸ್ತು, ಸರಿಯಾಗಿ ಮಾತಾಡಿದಾರೆ ಅಂತ ನನಗೆ ಅನಿಸ್ತು. ಸೊ ಏನು ಮಾತಾಡಿದಂತ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಸೊ ಇಲ್ಲಿ 2 ಪ್ರೋಮೋಗಳನ್ನ ಬಿಟ್ಟಿದ್ರು. ಬೆಳಗ್ಗೆ ಗಿಲ್ಲಿ ಅವ್ರದೊಂದು ಪ್ರೋಮೋ ಆಗಿತ್ತು. ಇಲ್ಲಿ ನಮ್ಮ ಹಳೆ ಹೋದ ಒಂದು ಸೀಸನ್ ಕಂಟೆಸ್ಟೆಂಟ್ ಆದಂಥ ಚೈತ್ರ ಅವರು ಮತ್ತೆ ಇಲ್ಲಿ ಸ್ಪರ್ಧಿಗಳ ನಡುವೆ ಒಂದು ವಾಕ್ ಸಮರ ಅಂತ ನಡೆದಿದೆ, ಮಾತಿನ ಒಂದು ಸಮರ ನಡೆದಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಅಶ್ವಿನಿ ಅವರು ಮಾತಾಡಿದ್ದು ನನಗೆ ತುಂಬಾ ಇಷ್ಟ ಆಯಿತು. ಕರೆಕ್ಟ್ ಆದ ಒಂದು ಜಡ್ಜ್ಮೆಂಟನ್ನು ಇಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಶ್ವಿನಿ ಮೇಡಮ್ ಅವರು. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಸೊ ಮೊದಲನೇ ಪ್ರೋಮೋ ಬಗ್ಗೆ ಇಲ್ಲಿ ಮಾತಾಡೋಣ. ಏನಪ್ಪಾ ಅಂತಂದ್ರೆ ಗಿಲ್ಲಿ ಬಂದಂಥ ಅತಿಥಿಗಳ ಬಗ್ಗೆ ಏನೆಲ್ಲ ಮಾತಾಡಿದ್ರು, ಯಾವ ರೀತಿ ಟಾಂಟ್ ಕೊಟ್ಟರು, ಸೊ ಅತಿಥಿಗಳು ಗಿಲ್ಲಿಗೆ ಯಾವ ರೀತಿ ಹಠ ಕೊಟ್ಟರು, ಇದೆಲ್ಲ ನೋಡಿದ್ರಿ. ಸೊ ಇದೆಲ್ಲ ನೋಡಿದ್ಮೇಲೆ ಇಲ್ಲಿ ನಿಮ್ಗೆ ಅನಿಸಿದ್ದು ಏನಪ್ಪಾ ಅಂತಂದ್ರೆ ಗಿಲ್ಲಿ ಅವರು ಕರೆಕ್ಟ್ ಆಗಿದ್ದಾರೆ, ಕರೆಕ್ಟ್ ವೇಯಲ್ಲಿ ಹೋಗ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು. ಇದು ನನ್ನ ಒಂದು ಅನಿಸಿಕೆ. ಸೊ ನಿಮ್ಗೆ ಯಾವ ರೀತಿ ಅನಿಸ್ತಿ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಹೊಸಬರಾಗಿದ್ದು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನನಗೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಅತಿಥಿಗಳ ಒಂದು ಆಗಮನ ಮನೆಯಲ್ಲಿ ಆಗುತ್ತೆ. ಸೊ ಅತಿಥಿಗಳ ಆಗಮನ ಆದಮೇಲೆ ಏನೆಲ್ಲ ಆಯಿತು, ಸೊ ಗಿಲ್ಲಿ ಯಾವ ರೀತಿ ಸಿಂಗಲ್ ಹ್ಯಾಂಡ್ಲಿ ಅದನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಬಿಗ್ ಬಾಸ್ ಅಂತ ನೀವು ನಿನ್ನೆ ನೋಡಿರ್ಬೋದು ಅಂತ ಅನ್ಕೋತೀನಿ. ಸೊ ಎಲ್ಲ ಸ್ಪರ್ಧಿಗಳು ಒಂದು ಕಡೆ ಆದರೆ ಈ 5 ಜನ ಅತಿಥಿಗಳು ಒಂದು ಕಡೆ ಮತ್ತೆ ಅವರ ವಿರುದ್ಧ ಗಿಲ್ಲಿ ಒಂದು ಕಡೆ ಅಂತ ನನಗನ್ನಿಸ್ತು. ತುಂಬ ಸಿಕ್ಕಾಪಟ್ಟೆ ಟಾಂಟ್ ಕೊಟ್ಟರು. ಮೆಚ್ಚಿದೆ ನಾನು ಗಿಲ್ಲಿ ಅವರ ಈ ಒಂದು ಮಾತಾಡೋ ಸ್ಟೈಲನ್ನು. ಸೊ ಅದನ್ನು ಅತಿರೇಕ ಮಾಡಿದ್ದು ಗೆಸ್ಟ್ ಆಗಿ ಬಂದಂಥ ಅತಿಥಿಗಳು ಅಂತ ನನಗನ್ನಿಸ್ತು. ರಜತ್ ಅವರು ಯಾಕೆ ನಾನೇ ಕರೆಕ್ಟ್ ಅನ್ನೋ ರೀತಿ ಮಾತಾಡ್ತಾರೆ ಅಂತ ನನಗನ್ನಿಸ್ತು. ಸೊ ಇದೆಲ್ಲ ಆದಮೇಲೆ ನೀವೆಲ್ಲ ನೋಡಿರ್ತೀರ, ರಜತ್ ಅವರ ಒಂದು ಇನ್ಸ್ಟಾಗ್ರಾಮ್ ಹೋಗಿ ಯಾವೆಲ್ಲ ರೀತಿ ಮೆಸೇಜ್ಗಳು ಹೋದ್ರು, ಯಾವೆಲ್ಲ ರೀತಿ ಮೆಸೇಜ್ ಹೋಗ್ತಾ ಇದೆ, ಗಿಲ್ಲಿ ಸಪೋರ್ಟ್ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಸೊ ನೀವೇನಾದ್ರು ಗೆಸ್ಟ್ಗಳು ಹೊರಗೆ ಬಂದು ಸ್ವಲ್ಪ ನಿಮ್ಮ ಒಂದು ಇನ್ಸ್ಟಾದಲ್ಲಿ ಮೆಸೇಜ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಸೊ ಗೆಸ್ಟ್ಗಳ ಥರ ಹೋಗಿದ್ದೀರಾ, ಗೆಸ್ಟ್ಗಳ ಥರ ನೀವು ಅಲ್ಲಿ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಬಂದಂಥ ರೀತಿಯಲ್ಲಿ ನೀವು ಅವರಿಗೆ ಟಾಂಟ್ ಕೊಡ್ತಾ ಇದ್ದೀರಾ. ಸೊ ಅತಿಥಿಗಳು ಯಾವ ರೀತಿ ಬರ್ತಾರೋ ಆ ರೀತಿ ಬಂದರೆ ಸೊ ಅಲ್ಲಿರುವವರು ಕೂಡ ನಿಮ್ಮನ್ನು ಅದೇ ರೀತಿಯಲ್ಲಿ ಸತ್ಕಾರ ಮಾಡ್ತಾರೆ ಅಂತ ನನಗನ್ನಿಸುತ್ತೆ. ಸೊ ನೀವು ಯಾವ ರೀತಿ ಟಾಂಟ್ ಕೊಡ್ತಾ ಇದ್ರು ಅದೇ ರೀತಿ ಗಿಲ್ಲಿ ಕೂಡ ನಿಮಗೆ ಟಾಂಟ್ ಕೊಡ್ತಾ ಇದ್ದೀನಿ. ಸೊ ಮೊದಲನೇ ಪ್ರಮೋದಲ್ಲಿ ಏನಾಗಿದೆ ಅಂತ ನೋಡೋದಾದ್ರೆ, ಸೊ ಒಂದು ಟಾಸ್ಕನ್ನು ಕೊಡ್ತಾರೆ. ಟಾಸ್ಕಲ್ಲಿ ಸೊ ಅವರನ್ನು ಬಂದಂಥ ಅತಿಥಿಗಳನ್ನ ನೀವು ಮನರಂಜನೆ ಮಾಡಬೇಕು, ಹಾಗೆ ನೀವು ಅಲ್ಲಿ ಸ್ವಲ್ಪ ಅವ್ರನ್ನ ರೋಸ್ಟ್ ಕೂಡ ಮಾಡ್ಬೇಕಂತ ಇಲ್ಲಿ ಅಂದರೆ ಯಾವುದೇ ರೀತಿ ಅಸಭ್ಯವಾದ ಬೈಗಳ ಇಲ್ಲದೆ ನೀವು ಅವ್ರನ್ನ ರೋಸ್ಟ್ ಮಾಡ್ಬೇಕಂತ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಸೊ ಇದನ್ನು ಆ್ಯಂಕರಿಂಗ್ ಮಾಡಬೇಕಾದವರು ಗಿಲ್ಲಿ, ಅಶ್ವಿನಿ ಮೇಡಮ್ ಅವರು. ಸೊ ಹಂಗೆ ಗಿಲ್ಲಿ ಕೂಡ ಇಲ್ಲಿ ಮಾತಾಡ್ತಾನೆ. ಗಿಲ್ಲಿ ಗೊತ್ತಿರುವಂಥದ್ದೇ. ಸೊ ಎಲ್ಲರನ್ನ ಮೀರಿಸುವಂಥ ಆಟ ಗಿಲ್ಲಿದ ನಡೀತಾ ಇರೋದು. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಗಿಲ್ಲಿ ರೋಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಸೊ ನೀವು ಹೊರಗಿಂದ ಬಂದು ತಿನ್ನೋರೆ ನೀವು ಇಷ್ಟ ಇರಬೇಕಾದ್ರೆ ಸೊ ನಾವು ಇಲ್ಲೇ ಇದ್ದು ನಾವೇ ಮಾಡಿ ಹಾಕ್ತಿದ್ವಿ ಅಂದರೆ ನಮಗೆ ಎಷ್ಟು ಇರಬಾರ್ದು ಅನ್ನೋ ಒಂದು ರೀತಿ ಮಾತಾಡಿದಾಗ ಇಲ್ಲಿ ರಚಿತ್ ಅವರು ತುಂಬ ರೊಚ್ಚಿಗೆದ್ದು ಬಿಟ್ಟಾರೆ ಅಂತ ಹೇಳ್ಬೋದು. ಸೊ ರೊಚ್ಚಿಗಳಂತ ಅವಶ್ಯಕತೆ ಇಲ್ಲ. ಸೊ ರೋಸ್ಟ್ ಥರನೇ ತೊಗೊಳ್ಳಿ. ಸೊ ಅದನ್ನ ನೀವು ಅಷ್ಟೊಂದು ಸೀರಿಯಸ್ ಆಗಿ ತೊಗೋತಾ ಇದ್ದೀರಾ. ಸೊ ಅದೇ ಒಂದು ಟಾಸ್ಕ್ನ ನಿಮಗೆ ಕೊಟ್ಟರೆ ನೀವು ಕೂಡ ಅದೇ ರೀತಿ ಮಾಡ್ತಾ ಇದ್ರಲ್ವಾ. ಸೊ ಗಿಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾನೆ, ತುಂಬ ಚೆನ್ನಾಗಿ ಎಲ್ಲರನ್ನ ಕೂಡ ಹ್ಯಾಂಡಲ್ ಮಾಡ್ತಾ ಅಂತ ನನಗನ್ನಿಸ್ತು. 5 ಜನ ಒಂದು ಕಡೆ ಆದರೆ ಗಿಲ್ಲಿ ಮಾತ್ರ ಒಂದು ಕಡೆ. ಸೊ ಎಲ್ಲರೂ ಕೂಡ ಸ್ಪರ್ಧಿಗಳು ಸುಮ್ಮನೆ ಗಿಲ್ಲಿ ಅತಿಥಿಗಳು ಅಂತ ಅಂದರೆ ಸೊ ಅತಿಥಿಗಳ ಥರ ಇದ್ರೆ ನಾನೂರು ಚೆನ್ನಾಗಿರ್ತಾರೆ ಅನ್ನೋ ರೀತಿ ಗಿಲ್ಲಿಯವ್ರು ಮಾಡ್ತಾ ಇದ್ದಾರೆ. ಸೊ ಗಿಲ್ಲಿಯವ್ರು ಮಾಡಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು. ನನಗೆ ತುಂಬ ಸ್ಪೆಷಲ್, ನನಗೆ ತುಂಬ ಇಷ್ಟ ಆಯಿತು ಗಿಲ್ಲಿ ಅವ್ರದ್ದು ಒಂದು ಕ್ಯಾರೆಕ್ಟರು. ಸೊ ಯಾರೇ ಬರಲಿ ಯಾರೇ ಹೋಗಲಿ ನನ್ನ ಆಟ ನಾನು ಆಡ್ತೀನಿ ಅನ್ನೋ ರೀತಿಯಲ್ಲಿ ಆಡಿದ್ರು. ಒಂದು ಸ್ವಲ್ಪ ನನಗೆ ಬೇಜಾರಿತ್ತು ಏನಪ್ಪ ಅಂತಂದರೆ ಮಂಜು ಅವರ ಮದುವೆ ಬಗ್ಗೆ ಮಾತಾಡಿದ್ದು ಮಾತಾಡಬಾರ್ದಿತ್ತು ಅಂತ ನನಗೆ ಅನಿಸ್ತು. ಬಟ್ ಆ ಒಂದು ಕಾಮಿಡಿ ವೇಯಲ್ಲಿ ಅವ್ರು ಹೇಳಿದ್ರೆ ಅಷ್ಟೇ. ಬಟ್ ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ಹರ್ಟ್ ಆಗುವಂತ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಆದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ಲಿ ಒಂದು ಸ್ಟೋರಿನ ಪೋಸ್ಟ್ನ ಹಾಕಿದಾಗ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಗಿಲ್ಲಿಯವ್ರ ಸಪೋರ್ಟ್ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಏನಪ್ಪ ಗಿಲ್ಲಿಯವ್ರಿಗೆ ಈ ರೀತಿ ಸಪೋರ್ಟ್ ಇದೆ ಅಂತ ನನಗನ್ನಿಸ್ತು. ಯಾಕಂದ್ರೆ ನಾನು ಜಸ್ಟ್ ಒಂದು ಪೋಸ್ಟನ್ನು ಹಾಕಿದ್ದೆ, ಗಿಲ್ಲಿಯವರೇ ನೀವು ಅತಿಯಾಗಿ ಓವರಾಗಿ ಕಾಮೆಂಟ್ ಮಾಡಿದರೆ ಅದು ನಿಮಗೆ ಮುಳುವಾಗ್ಬೋದು. ಸೊ ನಿಮ್ಮ ಆಟನ ನೀವು ಆಡಿ, ಸೊ ಎಲ್ಲಿ ಎಡಬಾರ್ದು ಅದೇ ರೀತಿ ಚೆನ್ನಾಗಿ ಆಟ ಆಡ್ಕೊಂಡು ಹೋಗಿ ಅಂತ ಒಂದು ಪೋಸ್ಟ್ ಹಾಕಿದೆ. ಅದಕ್ಕೆ ಹೇಳಿದ್ರು ಗಿಲ್ಲಿ ಮಾಡಿದ್ದು ಸರಿಯಾಗಿದೆ, ಫಸ್ಟ್ ಪ್ರೊಮೋ ನೋಡಬೇಡಿ, ಎಪಿಸೋಡ್ ನೋಡಿ ಆಮೇಲೆ ನೀವು ಅಲ್ಲಿ ಪೋಸ್ಟ್ ಹಾಕಿ ಹಂಗೆ ಅಂತ ಸುಮಾರು ಜನ ಕಮೆಂಟ್ ಮಾಡಿದರೆ ತುಂಬ ಖುಷಿ ಆಯಿತು ನಿಮ್ಗಳ ಪ್ರೀತಿಗಳಿಗೆ. ಎಸ್ ಕರೆಕ್ಟ್, ಗಿಲ್ಲಿ ಆಟ ತುಂಬ ಚೆನ್ನಾಗಿ ಆಡ್ತಾನೆ. ಸೊ ಬಿಗ್ ಬಾಸ್ ಅನ್ನೋದು ಏನು ಅನ್ನೋದನ್ನು ಕೂಡ ತಿಳ್ಕೊಂಡು ಆಟ ಆಡ್ತಾರೆ ಅಂತ ನನಗನ್ನಿಸುತ್ತೆ. ಸೊ ಇನ್ನು ಈ ಒಂದು ಪ್ರೊಮೋದಲ್ಲಿ ಇದಾದರೆ ಡ್ಯಾನ್ಸಿನ ಮುಖಾಂತರ, ಹಾಡಿನ ಮುಖಾಂತರ ಪ್ರತಿಯೊಬ್ಬರೊಂದೊಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಸ್ಪರ್ಧಿಗಳು ಅತಿಥಿಗಳಿಗೆ. ಸೊ ಇಲ್ಲಿ ರೋಸ್ಟ್ ಮಾಡುವಂತ ಬಂದಾಗ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ರಜಿತ್ ಅವರು ಈ ನಮ್ನಿ ಕೋಪ ಆಗುವಂಥ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನಿಸ್ತು. ಸೊ ಇಲ್ಲಿ ಬಿಟ್ಟಿಯಾಗಿ ತಿನ್ನಕ್ಕೆ ಬಂದಿದ್ದೀವ ಹಂಗೆ ಹಿಂಗೆ ಅಂತ ಒಂಥರ ಬೇರೆನೇ ಅರ್ಥದಲ್ಲಿ ಮಾತಾಡ್ತಿದ್ದಾರೆ. ಸೊ ಗಿಲ್ಲಿ ಕಾಮಿಡಿ ರೀತಿ ಅವ್ರು ಯಾವ ರೀತಿ ಕಾಮಿಡಿ ಪಂಚ್ ಕೊಡ್ತಾ ಇದ್ದಾರೋ ಸೊ ಅದೇ ರೀತಿ ಗಿಲ್ಲಿ ಕೂಡ ಕೊಡ್ತಾ ಇದ್ದಾನಲ್ವಾ. ಸೊ ನಿಮಗೆ ಕಾಮಿಡಿ ಪಂಚ್ ಕೊಡೋಕ್ಕೆ ಬರುತ್ತೆ ಅಂತಂದರೆ ಅದನ್ನು ನೀವು ಆ ಕಡೆಯಿಂದ ಸೈಡಿಂದ ಪಂಚ್ ಬಂದಾಗ ಅದನ್ನು
ತಗೊಳ್ಳುವಂಥ ಒಂದು ಕೆಪಾಸಿಟಿ ಕೂಡ ಇರಬೇಕಾಗುತ್ತೆ. ಸೊ ನನಗೆ ಅನಿಸಿದ್ದು ಗಿಲ್ಲಿಸ್ ರೈಟ್ ಅಂತ ನನಗೆ ಅನಿಸ್ತು. ಸೊ ನಿಮಗೆ ಏನು ಅನಿಸುತ್ತೆ ಕೆಳಗೆ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಏನಪ್ಪಾ ಅಂತಂದ್ರೆ ಇನ್ನು ಎರಡನೇ ಪ್ರಮೋದಲ್ಲಿ ಏನ್ ಬಿಟ್ಟಿದ್ದಾರೆ ಅಂತಂದ್ರೆ ಚೈತ್ರ ಅವರು, ನಿಮಗೆ ಚೈತ್ರ ಕುಂದಾಪುರ ಗೊತ್ತಿರುವಂತ ವಿಷಯ. ಸೊ ಅಲ್ಲಿ ಒಂದು ಗೊಂಬೆ ಇದೆಲ್ಲ ಬರ್ತನೆ ಮಾಡುವಂತ ಒಂದು ಗೊಂಬೆ ಇದೆ. ಸೊ ಈ ಗೊಂಬೆ ಹೆಸರೇನು ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಪರ್ಧೆಗಳಿಗೆ ಅದು ಗೊತ್ತಿಲ್ಲ. ಸೊ ಹಾಗಾಗಿ ಆ ಒಂದು ಗೊಂಬೆ ಹೆಸರನ್ನ ಹೇಳೋವರೆಗೂ ನಾನು ಊಟ ಮಾಡಲ್ಲ ಅಂತ ಹೇಳಿ ಹಠಾಡ್ಕೊಂಡು ಕೂತಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಹೆಸರು ಗೊತ್ತಿಲ್ಲ ಅಂತಂದ್ರೆ ನನ್ನ ತಲೆಯಲ್ಲಿ ಬುದ್ಧಿಲ್ಲ ಅಂತ ಒಪ್ಕೊಳ್ಳಿ ಅಂತ ಎಲ್ಲರಿಗೂ ಹೇಳ್ತಿದ್ದಾರೆ. ಸೊ ಪ್ರತಿಯೊಬ್ಬರು ಬಂದ್ಬಿಟ್ಟು ಚೈತ್ರ ಅವ್ರ ಮುಂದೆ ನನಗೆ ಬುದ್ಧಿಲ್ಲ, ನನ್ನ ತಲೆಯಲ್ಲಿ ಬುದ್ಧಿಲ್ಲ, ನನ್ನ ತಲೆಯಲ್ಲಿ ಬುದ್ಧಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಸೊ ಮ್ಯಾನೇಜರ್ ಆದಂತ ನಮ್ಮ ಒಂದು ಅಭಿಷೇಕ್ ಅವರು ಅಂದ್ರೆ ಕ್ಯಾಪ್ಟನ್ ಆದಂತ ಅವರು ಮ್ಯಾನೇಜರ್ ಆಗಿದ್ದಾರೆ ಈ ಒಂದು BB ಒಂದು ಏನಿದೆ ಗೆಸ್ಟ್ ಹೌಸ್ಗೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲರ ಕಡೆಯಿಂದ ಕೆಲಸ ಅಂದ್ರೆ ಹೋಗಿ ಅವ್ರದ್ದು ಕೇಳ್ಕೊಂಬರಿ, ನಮ್ಮ ತಲೆಯಲ್ಲಿ ಬುದ್ಧಿಲ್ಲ ಅಂತ ಹೇಳಿ. ಸೊ ಆಮೇಲೆ ಊಟ ಮಾಡ್ತಾನೆ ಅಂತಿದ್ದಾರೆ ಅಂತ ಈ ರೀತಿ ಹೇಳ್ತಾರೆ. ಬಟ್ ಅಶ್ವಿನಿ ಮೇಡಮ್ ಅವ್ರು ಹೇಳ್ತಾ ಇರೋದು ನಾನು ಆ ಒಂದು ಮಾತನ್ನ ಅಂದ್ರೆ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಅನ್ಸುತ್ತೆ ಅವ್ರಿಗೆ ಹೇಳ್ತಿದ್ದಾರೆ. ಸೊ ನನ್ನ ತಲೆಯಲ್ಲಿ ಬುದ್ಧಿ ಇದೆ, ಸೊ ನಾ ಅದನ್ನ ಒಪ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾರೆ. ನನಗೆ ಈ ಪಾಯಿಂಟ್ ಆಫ್ ತುಂಬಾ ಇಷ್ಟ ಆಯ್ತು. ಈ ರೀತಿ ಸ್ಟ್ಯಾಂಡ್ ತಗೊಂಡ್ರೆ ಪ್ರತಿಯೊಬ್ಬರಿಗೂ ಅಶ್ವಿನಿ ಮ್ಯಾಮ್ ಇಷ್ಟ ಆಗ್ತಾರೆ ಅಂತ ನನಗೆ ಅನಿಸ್ತು. ಸೊ ಯಾಕಂತಂದ್ರೆ ಇಲ್ಲಿ ಗೆಸ್ಟ್ಗಳು ಯಾವ ರೀತಿ ಇರಬೇಕು ಆ ರೀತಿ ಇದ್ರೆ ಮಾತ್ರ ಚಂದ ಅಲ್ವಾ. ಸೊ ನೀವು ಗೆಸ್ಟ್ಗಳು ಅಂತ ನಮ್ಮ ಕಡೆ ಅಧಿಕಾರ ಇದೆ ಅಂತ ನೀವು ಏನ್ ಬೇಕಾದ್ ಮಾಡ್ತಾ ಹೋದ್ರೆ ಸೊ ಇದೇ ಆಗೋದಲ್ವಾ. ಸೊ ಅಶ್ವಿನಿ ಮೇಡಮ್ ಅವ್ರು ಸ್ಟ್ಯಾಂಡ್ ತಗೊಂಡಿದ್ದು ಮತ್ತು ಅವರ ಒಂದು ತಿರುಗೇಟ್ ಕೊಟ್ಟಿದ್ದು ನನಗೆ ತುಂಬಾ ಇಷ್ಟ ಆಯ್ತು. ಇದೇ ರೀತಿ ಆಟ ಆಡ್ಬೇಕು ಅಂತ ನಾನು ಅನ್ಕೋತೀನಿ. ಗೆಸ್ಟ್ ಆಗಿ ಬಂದವರು ಗೆಸ್ಟ್ ತರ ಇದ್ರೆ ಎಲ್ಲರಿಗೂ ಒಳ್ಳೇದಾಗಿರುತ್ತಲ್ವಾ. ಸೊ ನಾವು ಟಾರ್ಚರ್ ಮಾಡ್ತೀವಿ. ಸೊ ನಾವು ಇಲ್ಲಿ ಗೆಸ್ಟ್ಗಳು ನಮ್ಗೆ ಅಧಿಕಾರ ಇದೆ ಅಂತ ಯಾವುದೇ ರೀತಿ ಮುಲಾಜಿಲ್ದೇ ನೀವು ಅವ್ರಿಗೆ ತೊಂದರೆ ಕೂಡ ಟ್ರೈ ಮಾಡಿದ್ರೆ ಸೊ ಅವರು ಕೂಡ ನಿಮಗೆ ವಾಪಸ್ ಮಾತಾಡ್ತಾರೆ. ಅಶ್ವಿನಿ ಮೇಡಮ್ ಅವ್ರು ಮಾತಾಡಿದ್ದು ನನಗೆ 100% ಕರೆಕ್ಟ್ ಆಗಿದೆ. ಸೊ ನಾನು ಯಾಕೆ ಒಪ್ಕೋಬೇಕು ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ. ಸೊ ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಂಡಿದ್ರೆ, ಯಾಕಂದ್ರೆ ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅನ್ಸುತ್ತೆ. ಬಟ್ ನಾನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ನನ್ನ ಕಡೆ ಆಗಲ್ಲ. ಸೊ ಬೇಕಿದ್ರೆ ಅವ್ರಿಗೆ ಊಟ ಮಾಡ್ಲಿ ಬಿಡ್ಲಿ, ನಾನಂತ ಈ ಮಾತನ್ನ ಹೇಳಲ್ಲ ಅಂತ ಹೇಳ್ತಾರೆ. ನನಗಂತೂ ಕರೆಕ್ಟ್ 100% ಕರೆಕ್ಟ್ ಅಂತ ಅನಿಸ್ತು. ಸೊ ಗೆಸ್ಟ್ ಯಾವ ರೀತಿ ಇರ್ತಾರೋ ಆ ರೀತಿ ನೀವು ರೆಸ್ಪೆಕ್ಟ್ ಕೊಡಿ, ನಾ ಇಲ್ಲ ಅಂತಲ್ಲ. ಸೊ ಗೆಸ್ಟ್ ಈ ಅತಿರೇಕದ ಬುದ್ಧಿ ಮಾತಾಡಿದ್ರೆ, ಅತಿರೇಕದ ವರ್ತನೆ ತೋರಿದ್ರೆ ಸೊ ನೀವು ನಿಮ್ಮ ಒಂದು ತನಾನ ಬಿಟ್ಕೊಡ್ಬೇಡಿ ಅಂತ ನಾನು ಹೇಳ್ತೀನಿ. ಅಶ್ವಿನಿ ಮೇಡಮ್ ಅವರು ಅಧ್ಯಯನ ಮಾಡಿದ್ದು ನನಗೆ ತುಂಬಾ ಇಷ್ಟ ಆಯ್ತು. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಅಶ್ವಿನಿ ಮೇಡಮ್ ಅವರು ಮಾತಾಡಿದ್ದು, ನಾ ಸ್ಟ್ಯಾಂಡ್ ತಗೊಂಡಿದ್ದು ಅಂದ್ರೆ ನಾನು ಅವರ ಮುಂದೆ ಹೋಗಿ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಅಂತ ಹೇಳಿದ್ದು ನನಗೆ 100% ಸರಿ ಅಂತ ಅನಿಸ್ತು. ಎಲ್ಲದಕ್ಕೂ ನಾವು ಅವ್ರ ಹತ್ರ ಹೋಗಿ ಸಾರಿ ಕೇಳೋದಾಗಿರೋ, ಅವ್ರದ ಏನೇ ಅಂದ್ರೂ ಅದನ್ನ ನಾವು ತಪ್ಪು ಅಂತ ಕ್ಷಮೆ ಕೇಳೋದಾಗ್ಲಿ ಮಾಡ್ತಾ ಹೋದ್ರೆ ಸೊ ಇಲ್ಲಿ ನಮ್ಮ ತನ ನಾವು ಕಳ್ಕೊಬೇಕಾಗುತ್ತೆ ಅಲ್ವಾ. ಸೊ ಕರೆಕ್ಟ್ ಆಗಿದ್ದಾಗ ನೀವು ಯಾವುದಕ್ಕೂ ಹೆದರಬೇಡಿ. ಸೊ ಏನೋ ತಪ್ಪು ಮಾಡಿದ್ರೆ ಕ್ಷಮೆ ಕೇಳೋದು ಉತ್ತಮ. ಓಕೆ, ಅದ್ರ ಬಗ್ಗೆ ಏನು ಮಾತಿಲ್ಲ. ಬಟ್ ತಪ್ಪೇ ಮಾಡಿಲ್ಲದೆ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಸೊ ಹಂಗೆ ಹಿಂಗೆ ಅಂತಂದ್ರೆ ಯಾರ ತಾನೇ ಇದು ಕೋಪ ಬರೋದಿಲ್ಲ ಹೇಳಿ. ಸೊ ಅಶ್ವಿನಿ ಮೇಡಮ್ ಮಾತಾಡಿದ ನನಗಂತೂ 100% ಸರಿಯಾಗಿ ಅನಿಸ್ತು. ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ 2 ಪ್ರೋಮೋ ಇದಾಗಿತ್ತು. ಒಂದು ಗಿಲ್ಲಿ ಪ್ರೋಮೋದ ಹೈಲೈಟ್ ಆದ್ರೆ ಇನ್ನೊಂದು ಚೈತ್ರ ಕುಂದಾಪುರ ಅವರು ಹೈಲೈಟ್ ಆಗಿದ್ದಾರೆ. ಸೊ ಇಲ್ಲಿ ಈ ಒಂದು ಎಪಿಸೋಡ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಸೊ ನೋಡೋಣ 5 ಗೆಸ್ಟ್ಗಳನ್ನ ಯಾವ ರೀತಿ ರೋಸ್ಟ್ ಮಾಡ್ತಾರೆ ನಮ್ಮ ಗಿಲ್ಲಿ ಅವರು. ಸಿಂಗಲ್ ಹ್ಯಾಂಡ್ಲಿ ಒಬ್ಬನೇ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ಬೋದು ಗಿಲ್ಲಿ ಅವರು. ಸೊ 5 ಜನ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರೆ ಗಿಲ್ಲಿ ಮಾತ್ರ ಅವ್ರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಪ್ರತಿ ಉತ್ತರಕ್ಕೂ ಪ್ರತಿ ಉತ್ತರ ಅಂತ ಅಂತೀವಲ್ಲ. ಸೊ ಅದನ್ನ ಗಿಲ್ಲಿ ಸರಿಯಾಗಿ ಕೊಡ್ತಾರೆ ಅಂತ ನನಗೆ ಅನ್ಸುತ್ತೆ. ಸೊ ಇದೇ ರೀತಿ ಗಿಲ್ಲಿ ಆಡ್ತಾ ಇದ್ರೆ ಖಂಡಿತವಾಗಲೂ ಈ ಸಲ ಕಪ್ ನೀನೇ ಹೊತ್ಕೊಂಡು ಹೋಗ್ತೀಯಾ. ಸೊ ಗಿಲ್ಲಿ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ, ಸಪೋರ್ಟ್ ಮಾಡೋರು ತುಂಬಾ ಜನ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಗಿಲ್ಲಿ. ಇದೇ ರೀತಿ ಆಡೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ 2 ಪ್ರೋಮೋದ ಒಂದು ಅನಿಸಿಕೆ ಇದಾಗಿತ್ತು. ಸೊ ನಾನು ಅನಿಸಿಕೆ ಹೇಳಿದ್ದೀನಿ, ನಾನು ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಮ್ಗೆ ಸಿಗ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ಎಲ್ಲರಿಗೂ ನಮಸ್ಕಾರ.